ಅಂತ ಕರಿತೀವಿ, ಚೌಕ ಅಂತ ಕರಿತೀವಿ, ಚೌಕ ಸ್ಕ್ವೇರ್ ಅಂತ ಕರಿತೀವಿ. ಸೊ ಇದ್ರದ್ದು ಎಲ್ಲಾ ಸೈಡ್ಸ್ ಗಳು ಏನಿರ್ತಾವ ಅಂತ ಹೇಳಿದ್ರೆ ಈಕ್ವಲ್ ಆಗಿರ್ತಾವ. ಸೊ ಇದೆಷ್ಟಿದೆ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಇದ್ರೆ, ಸೊ ಇದು ಕೂಡ 10 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 10 ಸೆಂಟಿಮೀಟರ್ ಇರುತ್ತೆ, ಇದು ಕೂಡ 10 ಸೆಂಟಿಮೀಟರ್ ಇರುತ್ತೆ. ಎಲ್ಲಾ ಏನಂತ ಹೇಳಿದ್ರೆ ಸೊ ಎಲ್ಲ ಸೈಡ್ ಗಳು ಸೇಮ್ ಇರ್ತಾವ. ಇದನ್ನ ನಾನು ಏನಂತ ಕರಿತೀನಿ ಅಂತ ಹೇಳಿದ್ರೆ ಎ ಅಂತ ಕರಿತೀನಿ, ಎ ಸೈಡ್ ಎ ಅಂತ ಕರಿತೀವಿ, ಎಲ್ಲಾನು ಸೇಮ್ ಇರ್ತಾವ. ಸೊ ಅದಕ್ಕೋಸ್ಕರ ಇದನ್ನ ನಾವೇನಂತಂದ್ರೆ ಚೌಕ ಅಂತ ಕರಿತೀವಿ. ಇಲ್ಲಿ ಅಪ್ಪಿ ತಪ್ಪಿ ಏನಾದ್ರೂ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಅದು ಏನಾಗ್ಬಿಡುತ್ತೆ ಅಂದ್ರೆ ಆಯತ ಆಗಿಬಿಡುತ್ತೆ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಸೇಮ್ ಇರ್ಲಿಲ್ಲ ಅಂದ್ರೆ ಆಯತ ಆಗಿಬಿಡುತ್ತೆ. ಹಾ, ಕರೆಕ್ಟ್ ಅಲ್ಲ? ಸೊ ಅದಕ್ಕೋಸ್ಕರ ಎಲ್ಲಾ ಸೈಡ್ಗಳು ಸೇಮ್ ಇರುವಂತಹ ಆಕೃತಿಯನ್ನ ನಾವು ಸ್ಕ್ವೇರ್ ಅಂತ ಕರಿತೀವಿ ಅಥವಾ ಚೌಕ ಅಂತ ಕರಿತೀವಿ. ಸೇಮ್ ಅದೇ ತರ ಆಯತ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಶಿಯೇಟ್ ಇಲ್ಲ. ಸೊ ಕರೆಕ್ಟ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇತರದ್ದು ಪೆರಿಮೀಟರ್ ಎಷ್ಟು? ಸೊ ಎಲ್ಲಾ ಸೈಡ್ ಗಳನ್ನ ಕೂಡಿಸ್ರಿ. ಸೊ ಎಲ್ಲಾ ಸೈಡ್ ಅಂತ ಹೇಳಿದ್ರೆ 1 ಸೈಡ್, 2 ಸೈಡ್, 3 ಸೈಡ್, 4 ಸೈಡ್, ಎಲ್ಲಾ ಸೈಡ್ ಸೇಮ್ ಇರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ? 4 ಇಂಟು ಸೈಡ್ ಅಂತ ಕರಿತೀವಿ, 4 ಸೈಡ್ಗಳು. ಅಥವಾ ಸೈಡ್ ಇದ್ದಲ್ಲಿ ನಾವು ಎ ಅಂತ ಬರ್ಕೊಡು, 4a ಅಂತ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಏರಿಯಾ ಏನು? ಈ ಸೈಡ್ ಇಂಟು ಈ ಸೈಡ್ ಅಂದ್ರೆ ಉದ್ದ ಇಂಟು ಅಗಲ ಎಲ್ಲ ಸೇಮ್ ಇರೋದ್ರಿಂದ ಈ ಸೈಡ್ ಅಂತ ಹೇಳ್ತೀವಿ. ಅಂದ್ರೆ ಎ ಇಂಟು ಎ ಅಂತ ಹೇಳ್ತೀವಿ, ಎ ಸ್ಕ್ವೇರ್ ಅಂತ ಹೇಳ್ತೀವಿ. ಫಾರ್ಮುಲಾ ಏರಿಯಾ ಈಕ್ವಲ್ ಟು ಎ ಸ್ಕ್ವೇರ್ ಅಥವಾ ಸೈಡ್ ಇಂಟು ಸೈಡ್ ಅಂತ ಹೇಳ್ತೀವಿ. ಇದೆಲ್ರಿಗೂ ಅರ್ಥ ಆಯ್ತಾ? ಆಯತವನ್ನ ನೋಡಿದ್ರೆ ಇದೆಲ್ರಿಗೂ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅಲ್ಲಿ ತುಂಬಾ ಡೀಪ್ ಆಗಿ ಹೇಳಿದೀನಿ. ಸೊ ಸೈಡ್ ಇಂಟು ಸೈಡ್ ಅಂತ ಹೇಳ್ತೀವಿ. ಈಗ ನಾವು ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗೋಣ. ಸೇಮ್ ಅದೇ ತರ ಪ್ರಾಬ್ಲಮ್ಸ್ ಗಳು ಬರ್ತಾವ, ಬಟ್ ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಎರಡು ಸೇಮ್ ಇರ್ತಾವ, ಅಲ್ಲಿ ಎರಡು ಡಿಫ್ರೆಂಟ್ ಆಗಿರ್ತಾವ. ಲೆಂತ್ ಮತ್ತು ಬ್ರೆಡ್ತ್ ಇರುತ್ತೆ ಅಲ್ಲಿ. ಇಲ್ಲಿ ಸೈಡ್ ಗಳು ಸೇಮ್ ಇರೋದ್ರಿಂದ ಸೊ ಅವುಗಳನ್ನ ಜಸ್ಟ್ ಬಾಹು ಅಥವಾ ಸೈಡ್ ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ದ ಫೈಂಡ್ ದಿ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಅಂತಂದೈತೆ. ಏನು? ಒಂದು ಸ್ಕ್ವೇರ್ ಐತೆ, ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ಒಂದು ಸ್ಕ್ವೇರ್ ಐತೆ. ಸೊ ಇದ್ರದ್ದು ಏನ್ ಕಂಡಿಡಿ ಅಂತ ಹೇಳಿದಾನ? ಪೆರಿಮೀಟರ್ ಕಂಡಿಡಿ ಅಂತ ಹೇಳ್ತಾನೆ. ಸೊ ಹ್ಯಾಸ್ ದ ಸೈಡ್ ವಿತ್ ಲೆಂತ್ ಎಷ್ಟಿದೆ? ಸೈಡ್ ಲೆಂತ್ ಎಷ್ಟಿದೆ? 5 ಮೀಟರ್ ಅಂತ ಇದೆ. ಸೊ ಈ ತರ ನೀವೇನಂತ 5 ಮೀಟರ್ ಅಂದ್ರೆ ಎಲ್ಲಾ ಕಡೆ 5 ಅಂತ ಬರ್ಕೊಟ್ರಿ, ಎಲ್ಲಾ ಸೈಡ್ ಗಳು ಸೇಮ್ ಇರ್ತಾವ. ಈಗ ಪೆರಿಮೀಟರ್ ಕಂಡಿಡಬೇಕು. ಪೆರಿಮೀಟರ್ ಅಂತ ಹೇಳಿದ್ರೆ 4 ಸೈಡ್ ಗಳನ್ನ ಕೂಡಿಸ್ಬೇಕು. 4 ಸೈಡ್ ಗಳು ಸೇಮ್ ಇರೋದ್ರಿಂದ 5 + 5 + 5 ಅಂತ ಬರ್ಕೊಂಡ್ರಿ. ಟೋಟಲ್ ಎಷ್ಟಾಯ್ತು? 20 ಆಯ್ತು. 20 ಮೀಟರ್ ಏನಾಗತ್ತೆ ಅಂತ ಹೇಳಿದ್ರೆ ಇದ್ರದ್ದು ಪೆರಿಮೀಟರ್ ಆಗತ್ತ. ಇಲ್ಲ ಫಾರ್ಮುಲಾ ಪ್ರಕಾರ ಮಾಡ್ತೀನಿ ಸರ್ ಅಂತ ಹೇಳಿದ್ರೆ ಸೊ ಎ ಈಕ್ವಲ್ ಟು ಎಷ್ಟಾಗತ್ತ? 5 ಮೀಟರ್ ಆಗತ್ತ. ಸೊ ನಾವು ಫಾರ್ಮುಲಾ ಏನಂತ ಹೇಳ್ತೀವಿ? ಪೆರಿಮೀಟರ್ಗೆ ಸುತ್ತಳತೆ 4a ಅಂತ ಹೇಳ್ತೀವಿ, ಇದು ಫಾರ್ಮುಲಾ. ಸೊ ಎ ಇದ್ದಲ್ಲಿ ವ್ಯಾಲ್ಯೂ ಹಾಕ್ರಿ, 5 ಅಂತ ಹೇಳ್ತೀವಿ, 4 5 20, 20 ಮೀಟರ್ ಅಂತ ಹೇಳ್ತೀವಿ. ಎರಡು ನೋಡ್ರಿ. ಸೊ ಒಂದು ಜನರಲ್ ಆಗಿ ಒಂದು ಫಾರ್ಮುಲಾ ಪ್ರಕಾರ. ನೆಕ್ಸ್ಟ್ ಒಂದು ನೋಡ್ರಿ, ನೆಕ್ಸ್ಟ್ ಏನಿದೆ? ಸೊ ವಾಟ್ ಈಸ್ ದ ಏರಿಯಾ ಆಫ್ ದಿ ಸ್ಕ್ವೇರ್? ಓಕೆ, ಸ್ಕ್ವೇರ್ ಕೊಟ್ಟಿದ್ದಾನ, ಸ್ಕ್ವೇರ್ ಡಯಾಗ್ರಾಮ್ ಹಾಕ್ಬೇಕು. ನೀವಾಗ ಏನಂತ ಹಾಕ್ಬೇಕು? ಸ್ಕ್ವೇರ್ ಡಯಾಗ್ರಾಮ್ ಹಾಕ್ಬೇಕು. ಹಾಕಿದ್ರಿ? ಸೊ ಹ್ಯಾಸ್ ಅ ಸೈಡ್ ವಿತ್ ಲೆಂತ್ ಆಫ್ 12 ಮೀಟರ್ ಅಂತ ಕೊಟ್ಟಿದ್ದಾನೆ. ಅದ್ರದ್ದು ಲೆಂತ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 12 ಮೀಟರ್ ಅಂತ ಕೊಟ್ಟಿದ್ದಾನೆ. ಬ್ರೆಡ್ತ್ ಕೊಡುವಲಕ್ಕ, ಲೆಂತ್ ಕೊಡುವಲಕ್ಕ ನಮ್ಗೇನು? ಎಲ್ಲಾನು ಸ್ಕ್ವೇರ್ ಅಂತ ಹೇಳಿದ್ರೆ ಎಲ್ಲಾನು ಸೇಮ್ ಇರ್ತಾವ. ಎಲ್ಲಾನು ಸೇಮ್ ಅಂತ ಬರ್ಕೊಂಡ್ರೆ 12 ಇಂಟು 12 ಇಂಟು 12. ಸೊ ಎಲ್ಲಾನು ಸೇಮ್ ಬರ್ಕೊಂಡ್ರ? ಸೊ ಇವಾಗ ನಮಗೆ ಏನ್ ಕೇಳಿದಾನ? ಏರಿಯಾ ಕೇಳಿದಾನ. ಏರಿಯಾ ಈಕ್ವಲ್ ಟು ಏನು? ಸೈಡ್ ಇಂಟು ಸೈಡ್, ಸೈಡ್ ಇಂಟು ಸೈಡ್. ಇಲ್ಲ ಸರ್ ನಮ್ಗೆ ಗೊತ್ತಾಗ್ತಿಲ್ಲ, ಲೆಂತ್ ಇಂಟು ಬ್ರೆಡ್ತ್ ಎಲ್ಲ ಒಂದೇ. ಸೊ ಲೆಂತ್ ಎಷ್ಟಿದೆ? 12 ಇದೆ. ಬ್ರೆಡ್ತ್ ಎಷ್ಟಿದೆ? 12 ಇದೆ. ಸೊ ಅದಕ್ಕೆ ನಾವು ಇದನ್ನ ತೆಗೆದ್ಬಿಟ್ಟು ಸೈಡ್ ಇಂಟು ಸೈಡ್ ಅಂತ ಹೇಳ್ತೀವಿ, ಎರಡು ಸೇಮ್ ಇರೋದ್ರ. 12 ಸ್ಕ್ವೇರ್ ಎಷ್ಟಾಗತ್ತ ನೋಡ್ರಿ? 12 ಸ್ಕ್ವೇರ್ ಎಷ್ಟಾಗತ್ತ? ನಾವು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಮಾಡಕಂತ ಹೇಳಿದ್ರೆ ಸೊ ಮೊದಲು 2ರಿಂದ ಗುಣಿಸಿ. ಸೊ 2 × 4, 2 × 2. ಸೊ ಪ್ಲಸ್ ಅಂತ ಕೊಡ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ 1ರಿಂದ ಗುಣಿಸಿ, 1 × 2, 1 × 1. ಸೊ ಕೂಡಿಸ್ರಿ. ಸೊ 2 + 2 4. ಸೊ 1 + 0 ಎಷ್ಟಾಗತ್ತ? 1. 144 ಆಯ್ತು. ಸೊ 144 ಮೀಟರ್ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ 144 ಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? ಇಲ್ಲ ಇದು ಇಷ್ಟ ಮಾಡ್ಬೋದು. ಅದಾದ ನಂತರ ಇದ್ರದ್ದು ಪೆರಿಮೀಟರ್ ಎಷ್ಟು ನೀವು ಕಂಡು ಹಿಡಿದ್ಬಿಟ್ಟು ಏನಂತ ಹೇಳಿದ್ರೆ ಹೋಮ್ ವರ್ಕ್ 1. ಸೊ ಹೋಮ್ ವರ್ಕ್ 1 ಅಂತ ಹೇಳಿ ಹಾಕ್ಬಿಟ್ಟು ಪೆರಿಮೀಟರ್ ಎಷ್ಟು ಅಂತ ಹೇಳಿ ನನಗೆ ನೀವು ಮೆಸೇಜ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನಿದೆ? ಸೊ ಫೈಂಡ್ ದಿ ಲೆಂತ್ ಆಫ್ ದಿ ಸೈಡ್ಸ್ ಅಂತಂದೈತೆ, ಆಫ್ ದಿ ಸ್ಕ್ವೇರ್ ಅಂತಂದೈತೆ. ಓಕೆ, ಈಗ ಸ್ಕ್ವೇರ್ ನಾವು ಬರಿಬೇಕು. ಇವಾಗ ನಾವೇನ್ ಮಾಡ್ತೀವಿ? ಈ ತರ ಸ್ಕ್ವೇರ್ ಬರದ್ವಿ. ಇವಾಗ ಸ್ಕ್ವೇರ್ ಬರದ್ ನಂತರ ಇದನ್ನ ಏನ್ ಕೊಟ್ಟಿದಾನ? ನಮ್ಗೆ ಏನ್ ಕಂಡಿಡಿ ಅಂತಂದ ಫೈಂಡ್ ದಿ ಲೆಂತ್ ಕಂಡಿಡಿ ಅಂತಾನ. ನಮ್ಗ ಲೆಂತ್ ಕೊಟ್ಟಿಲ್ಲ, ಸೈಡ್ ಕೊಟ್ಟಿಲ್ಲ. ನಾವು ಸೈಡ್ ಎಷ್ಟಿದೆ, ಎಷ್ಟು ಉದ್ದ ಇದೆ ಅಂತ ಹೇಳಿ ನಾವು ಕಂಡಿಡ್ಬೇಕು. ಇವಾಗ ಅವ್ನು ಏನ್ ಕೊಟ್ಟಿದಾನ? ಏರಿಯಾ ಅಂತ ಕೊಟ್ಟಿದಾನ. ಏರಿಯಾ ಎಷ್ಟು ಕೊಟ್ಟಿದಾನ? ಇಲ್ಲಿ ನೋಡ್ರಿ, ಏರಿಯಾ ಕೊಟ್ಟಿದಾನ. ಒಳಗಡೆ ಫುಲ್ ಏರಿಯಾ ಕೊಟ್ಟಿದಾನ. 121 ಮೀಟರ್ ಸ್ಕ್ವೇರ್ ಏರಿಯಾ ಕೊಟ್ಟಿದಾನ. ಏನ್ ಕೊಟ್ಟಿದಾನ? 121 ಮೀಟರ್ ಸ್ಕ್ವೇರ್ ಏರಿಯಾ ಕೊಟ್ಟಿದಾನ. ನಾವು ಏರಿಯಾವನ್ನ ಏನಂತ ಬರ್ಕೊಂತೀವಿ? ಇಲ್ಲಿ ನೋಡ್ರಿ, ಇದ್ರ ಸೈಡ್ ಏನಂತ ಹೇಳಿದ್ರೆ ಎ ಅಂತ ಅನ್ಕೊಡ್ರಿ. ಸೊ ನಾವು ಏರಿಯಾವನ್ನ ಏನಂತ ಬರ್ಕೊಂತೀವಿ? ಸೈಡ್ ಇಂಟು ಸೈಡ್ ಅಂತ ಬರ್ಕೊಂತೀವಿ, ಈಕ್ವಲ್ ಟು 121. ಅರ್ಥ ಆಯ್ತಾ? ಸೈಡ್ ಎಷ್ಟಿದೆ? ಎ ಇದೆ. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಎ ಅಂತ ಇಟ್ಕೊಂಡ್ವಿ. ಎ ಇಂಟು ಎ, ಸೊ 121. ಎ ಇಂಟು ಎ ಅಂದ್ರೆ ಎ ಸ್ಕ್ವೇರ್ ಆಗತ್ತ, 121. ಸಾರಿ, ಎಸ್, ಎ ಸ್ಕ್ವೇರ್ ಎಷ್ಟಾಯ್ತು? 121 ಆಯ್ತು. ಕರೆಕ್ಟಾ? ಸೊ ಇವಾಗ ನಾವು ಎ ಕಂಡು ಹಿಡಿಬೇಕಲ್ಲ. ಸೊ ಎ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ?
ಸ್ಕ್ವೇರ್ ರೂಟ್ ಆಫ್ 121 ಅಂತಂದ್ ಹಾಕ್ತಿವಿ. ಅಂದ್ರೆ ಸ್ಕ್ವೇರ್ ಇದ್ದು ಆ ಕಡೆ ಹೋದ್ರೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಗತ್ತೆ. ಈ ಕಡೆ ಸ್ಕ್ವೇರ್ ಇದ್ದು ಆ ಕಡೆ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಹೋಯ್ತು ಅಂತಂದ್ ಹೇಳಿದ್ರೆ ಅದೇನಾಗತ್ತ ಸ್ಕ್ವೇರ್ ರೂಟ್ ಆಗತ್ತ. ಸೊ 121 ಸ್ಕ್ವೇರ್ ರೂಟ್ ಎಷ್ಟು 11 ಆಗತ್ತ. ಎ ಈಕ್ವಲ್ ಟು ಎಷ್ಟಾಗತ್ತ ಅಂದ್ರೆ 11 ಆಗತ್ತ. ಸೊ ಇದೆಷ್ಟಾಯ್ತು 11 ಆಯ್ತು. ಇದು 11 ಇದು 11 ಆಮೇಲೆ ಇದು 11. ಸೊ ಈ ತರದ ಏರಿಯಾ ಕಂಡಿಡ್ರೆ ನೋಡ್ನು 11 ಇಂಟು 11 ಅಂತ ಹೇಳ್ತೀವಿ. ಸೈಡ್ ಇಂಟು ಸೈಡ್ ಏರಿಯಾ ಈಕ್ವಲ್ ಟು, ಸೊ ಇದನ್ನೆರಡು ಗುಣಿಸಿದಾಗ ಎಷ್ಟು ಬರುತ್ತೆ 121. ಕರೆಕ್ಟ್ ಆಗಿದೆ ಅಲ್ಲ? ಎಸ್, ಈ ತರ ಏನಂತಂದ್ರೆ ನೀವು ಮಾಡ್ಬೇಕು. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇವಾಗ ನಾವು ನೋಡ್ತಾ ಹೋಗೋಣ. ಅ ಸ್ಕ್ವೇರ್ ಆಫ್ ದಿ ಫ್ಲೋರ್ ಹ್ಯಾಸ್ ಅ ಸೈಡ್ಸ್ ವಿತ್ ದ ಲೆಂತ್ ಆಫ್ 40 ಮೀಟರ್ ಅಂತಂದೈತೆ. ಒಂದು ಸ್ಕ್ವೇರ್ ಫ್ಲೋರ್ ಐತೆ. ಈ ತರ ಏನಂತಂದ್ರೆ ಒಂದು ಫ್ಲೋರ್ ಐತೆ, ಅದ್ರದ್ದು ಅದ್ ಯಾವ ತರ ಐತೆ ಅಂತಂದ್ರೆ ಸ್ಕ್ವೇರ್ ಅಲ್ಲಿ ಐತೆ. ಸೊ ಇದ್ರದ್ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ 40 ಮೀಟರ್ ಐತೆ. ಎಲ್ಲಾ ಕಡೆ ಸೈಡ್ ಗಳು ಎಷ್ಟಿದಾವ ಅಂತ ಹೇಳಿದ್ರೆ 40 ಮೀಟರ್ ಅದಾವ. ಸೊ ಈಸ್ ಟು ಬಿ ಕವರ್ಡ್ ಬೈ ಸಿರಾಮಿಕ್ಸ್. ಸೊ ಇದನ್ನ ಫ್ಲೋರ್ ಅನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸಿರಾಮಿಕ್ಸ್ ಗಳಾಗಿ, ಸಿರಾಮಿಕ್ಸ್ ಟೈಲ್ಸ್ ಇರ್ತಾವಲ್ಲ, ಟೈಲ್ಸ್ ಹಾಕೋದು, ಸಿರಾಮಿಕ್ಸ್ ಟೈಲ್ಸ್ ಗಳನ್ನ ಹಾಕ್ತಾರ. ಈ ತರ ಸಿರಾಮಿಕ್ ಟೈಲ್ಸ್ ಗಳನ್ನ ಹಾಕ್ತಾರ. ಸ್ಕ್ವೇರ್ ಅದ್ರ ಸೈಡ್ ಎಷ್ಟಿದಾವ ಅಂತ ಹೇಳಿದ್ರೆ 2 ಮೀಟರ್ ಅಂತಂದೈತೆ. ನಾವು ಆಯತದಲ್ಲಿ ಹೇಳಿದ್ನಲ್ಲ ಪ್ರಾಬ್ಲಮ್, ಆ ತರ ಕ್ವಶನ್ಸ್ ಗಳಲ್ಲಿ. ಸೊ ಹೌ ಮೆನಿ ಟೈಲ್ಸ್ ನೀಡೆಡ್ ಅಂತ ಕೇಳ್ತಾರೆ. ಎಷ್ಟು ಟೈಲ್ಸ್ ಬೇಕು ಈ ಏರಿಯಾದು. 40 ಮೀಟರ್ ಲಾಂಗ್ ಇದ್ದಿದೆ ಏನಂತ ಹೇಳಿದ್ರೆ ಸ್ಕ್ವೇರ್ ಫ್ಲೋರ್ ಐತಲ್ಲ. ಸೊ ಇದ್ರೊಳಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಿರಾಮಿಕ್ಸ್ ಟೈಲ್ಸ್ ಗಳನ್ನ ಹಾಕ್ತಾರ. ಅದ್ರ ಟೈಲ್ಸ್ ಇದ್ದು ಲೆಂತ್ ಇದು ಎಷ್ಟಿದೆ, ಸೈಡ್ಸ್ ಗಳು ಎಷ್ಟಿದಾವ ಅಂತ ಹೇಳಿದ್ರೆ 2 ಮೀಟರ್ ಅಂತಂದ್ ಐತೆ. ಸೊ ಇಂಥವು ಎಷ್ಟು ಟೈಲ್ಸ್ ಗಳು ಬೇಕು ಈ ಏರಿಯಾದಲ್ಲಿ ಹಾಕಕ್ಕಂತ ಕ್ವಶನ್ ಕೇಳಿದಾರ. ಸೊ ಈ ತರ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, ಮೊದಲು ಇದ್ರದ್ದು ಏರಿಯಾ ಕಂಡು ಹಿಡ್ಕೋಬೇಕು. ಸೊ ಏರಿಯಾ ಕಂಡು ಹಿಡ್ಕೊಡ್ರಿ, ಎಷ್ಟಾಯ್ತು ಸೈಡ್ ಇಂಟು ಸೈಡ್ ಅಂತಂದ್ ಹೇಳಿದ್ರೆ 40 ಇಂಟು 40 ಅಂತಂದ್ ಹೇಳ್ತೀವಿ. ಸೊ 40 ಇಂಟು 40 ಎಷ್ಟಾಗತ್ತೆ ನೋಡ್ರಿ, 40 ಇಂಟು 40. ಫಸ್ಟ್ ಜೀರೋದಿಂದ ಮಾಡ್ರಿ, ನಿಮ್ಗೆ ಇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡಿದಾಗ 1600 ಬರುತ್ತೆ. 1600 ಮೀಟರ್ ಸ್ಕ್ವೇರ್ ಅಂತ ಏರಿಯಾ ಬಂತು. ಇದ್ರದ್ದು ಏರಿಯಾ 1600 ಮೀಟರ್ ಸ್ಕ್ವೇರ್. ಇವಾಗ ನಾವು ಸಿರಾಮಿಕ್ ಟೈಲ್ಸ್ ಹಾಕ್ಬೇಕಲ್ಲ, ಅದು ಸ್ಕ್ವೇರ್ ರೂಪದಲ್ಲಿ ಇರೋದ್ರಿಂದ ಇದ್ರದ್ದು ನಾವು ಏರಿಯಾ ಕಂಡಿಡ್ಬೇಕು. ಇವಾಗ ಏರಿಯಾ ಕಂಡಿಡ್ರಿ, ಸೈಡ್ ಇಂಟು ಸೈಡ್ ಅಂತ ಹೇಳಿದ್ರೆ 2 ಐತೆ. ಸೈಡ್ 2 ಇಂಟು 2 4 ಆಯ್ತು. 4 ಮೀಟರ್ ಸ್ಕ್ವೇರ್. 4 ಮೀಟರ್ ಸ್ಕ್ವೇರ್ ಇರೋ ಏರಿಯಾದ್ದು ಟೈಲ್ಸ್ ಗಳು ಈ ಏರಿಯಾದಲ್ಲಿ ಎಷ್ಟಾಗ್ತಾವ ಅಂತ ಕಂಡಿಡ್ಬೇಕಂತ ಹೇಳಿದ್ರೆ ನಾವು ಆ ಏರಿಯಾದಲ್ಲಿ ಡಿವೈಡ್ ಮಾಡ್ತೀವಿ. ಸೊ 1600 ಡಿವೈಡೆಡ್ ಬೈ 4 ಅಂತ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ. ಸೊ 4 4 16 0 0 ಬರುತ್ತೆ. ಅಂದ್ರೆ 400 ಟೈಲ್ಸ್ ಗಳನ್ನ ಹಾಕ್ಬೇಕಾಗತ್ತ. ಈ ಏರಿಯಾದಲ್ಲಿ 400 ಟೈಲ್ಸ್ ಗಳನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಹಾಕ್ಬೇಕಾಗತ್ತ. ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಮರೆಯಕ್ ಹೋಗ್ಬೇಡ್ರಿ. ಸೊ ಆನ್ಲೈನ್ ಟೆಸ್ಟ್ ಗಳನ್ನ ಕೊಡ್ರಿ. ನಾನು ಇವಾಗೇನ್ ಒಂದು ವಿಡಿಯೋ ಹಾಕಿದಿಲ್ಲ, ಅದೇ ತರ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.